ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಮಿತಾ ಐ ಲವ್ ಯು ಈ ಸಿನಿಮಾ ಬಹುತೇಕ ಚಿತ್ರಪ್ರೇಮಿಗಳಿಗೆ ನಿರಾಸೆಯನ್ನ ಮೂಡಿಸಿದೆ. ಏನೇನೋ ನಿರೀಕ್ಷೆನ ಇಟ್ಕೊಂಡು ಬಂದಿದ್ದ ಸಿನಿಪ್ರಿಯರು ಬೇಜಾರಾಗಿದ್ದಾರೆ. ಆದರೆ ಕೆಲವರಿಗೆ ಈ ಕತೆ ಇಷ್ಟವಾಗಿದೆ. ಚೆನ್ನಾಗಿದೆ ಪರವಾಗಿಲ್ಲ, ಸುಮಾರಾಗಿದೆ. ಅವ್ರ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ನಮಿತಾ ಅವ್ರ ಆ್ಯಕ್ಟಿಂಗು, ಅವ್ರದ್ದು ಹುಡುಗಂದು ಎಲ್ಲ ಚೆನ್ನಾಗಿದೆ. ಅದು ಹೇಗೆ ಮಾಡಿದಾರೋ ಅವ್ರಿಗೆ ಗೊತ್ತಾಗಬೇಕು. ಒಟ್ನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಈಗಲೇ ಓಡ್ತಾರಲ್ಲ ಫಿಲಿಮ್ಗಳು, ಮುಂದಕ್ಕೆ ಅದೇನು ನೋಡ್ತಾರಲ್ಲೋ ಗೊತ್ತಿಲ್ಲ ಜನಗಳು. ತುಂಬ ಇಂಥವ್ರಿಂದನೇ ಕೆಟ್ಟ ಜಾಸ್ತಿ ಬರೋದು ಚಾನ್ಸಸ್ಗಳಿದೆ. ನಮಿತಾ ಅವರಂತೂ ಅರ್ಧ ಫಿಲಿಮಲ್ಲಿ ನಮಿತಾ ಅವ್ರು ಇರಲ್ಲ. ಮೇನ್ ಹೈಲೈಟ್ ಬಂದ್ಬಿಟ್ಟು ನಮಿತಾ ಮಾಡಿದ್ದಾರೆ. ನಮಿತಾ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲ ಅದ್ರಲ್ಲಿ ಒಳಗಡೆ. ಕೇಳ್ಕೊಂಡು ಕೂತ್ಕೋಬೇಕು ನಾವೇ ಯಾರು ಏನು ಅಂತ ನಮಗೇನು ಅರ್ಥ ಆಗಿಲ್ಲ ಸರಿಗೆ. ಗುಡ್, ಚೆನ್ನಾಗಿದೆ ಸರ್. ಪಿಕ್ಚರ್ ಲವ್ ಸ್ಟೋರಿ, ಕಾಲೇಜ್ ಹುಡುಗರದು ಎಂಜಾಯ್, ಟೈಮ್ ಪಾಸ್ ಆಗುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಪರವಾಗಿಲ್ಲ, ಎಲ್ಲ ಹೊಸಬ್ರು ಮಾಡಿದ್ದಾರೆ. ಚೆನ್ನಾಗಿದೆ, ಹೊಸಬ್ರು ಹುಡುಗರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಟಾಲಿವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಬದ್ರಿನಾಥ್ ಕೂಡ ಇವತ್ತೇ ತೆರೆ ಕಂಡಿದೆ. ಬೆಂಗಳೂರಿನಲ್ಲಿ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಸಾಕಷ್ಟು ದೊಡ್ಡ ಬಜೆಟ್ನ ಈ ಸಿನಿಮಾದ ಬಗ್ಗೆ ಚಿತ್ರಪ್ರೇಮಿಗಳು ಏನಂತಾರೆ ಬನ್ನಿ ಕೇಳೋಣ. ಸೂಪರ್, ಬನ್ನಿ ಬಂದು ಅಲ್ಟಿಮೇಟ್ ಪರ್ಫಾರ್ಮರ್. ಹಾಡುಗಳು ಎಕ್ಸ್ಟ್ರಾರ್ಡಿನರಿ, ಚೆನ್ನಾಗಿದೆ. ಸೂಪರ್ ಆಗಿದೆ. ಡ್ಯಾನ್ಸ್ ತುಂಬ ಇಷ್ಟ ಆಯ್ತು. ಸೂಪರ್ ಆಗಿದೆ ಫಿಲಮ್. ಡ್ಯಾನ್ಸ್ ಅಂತೂ ಚಿಂದೆ. ಸೂಪರ್, 100 ಡೇಸ್ ಗ್ಯಾರಂಟಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಸರ್, 100 ಡೇಸ್ ಪಕ್ಕ, 200 ಡೇಸ್ ಗ್ಯಾರಂಟಿ ಪಕ್ಕ ಗುರು. ಅಲ್ಲು ಅರ್ಜುನ್ ಡ್ಯಾನ್ಸ್ ಸೂಪರ್. ಸೂಪರ್. ಮೈಕಲ್ ಜಾಕ್ಸನ್ ಅಲ್ಲ, ಅವ್ರಿಗಿಂತ ಮೀರಿ ಡ್ಯಾನ್ಸ್ ಮಾಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಇಂದು ಸಂಭ್ರಮದ ದಿನ. ಯಾಕಂದ್ರೆ ಇವತ್ತು ಅವರ 102ನೇ ಚಿತ್ರ ಸೆಟ್ ಏರಿದೆ. ಶಿವ ಅನ್ನೋ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಶಿವ ಶಿವ ಇವ ಶಿವ ಸದಾ ಜಯ ತೋಳಲಿರುವ ಗಂಡು ಶಿವ, ಕನ್ನಡದ ಮಣ್ಣಿನಲ್ಲಿ ಹುಟ್ಟಿರುವ ಕನ್ನಡಿಗ. ಇದು ಶಿವಣ್ಣನ ಹೊಸ ಅವತಾರ. ಈ ಶಿವನನ್ನ ನೋಡೋಕೆ ದೊಡ್ಡ ಗಣಪತಿ ಟೆಂಪಲ್ನಲ್ಲಿ ಜನ ಜಮಾಯಿಸಿದ್ರು. ಹ್ಯಾಟ್ರಿಕ್ ಹೀರೋ ಅಭಿನಯದ ಈ ಶಿವ ಚಿತ್ರದ ಮುಹೂರ್ತ ಸಮಾರಂಭ ಅಭಿಮಾನಿಗಳು ಮತ್ತು ಹಲವು ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು. ಮೊದಲ ಶಾಟ್ಗೆ ಓಂ ಪ್ರಕಾಶ್ ಆಕ್ಷನ್ ಹೇಳಿದ್ರೆ ಶಿವಣ್ಣ ಟೇಕ್ ಓಕೆ ಮಾಡಿದ್ರು. AK-47 ಚಿತ್ರದ ನಂತರ ಸುಮಾರು 12 ವರ್ಷಗಳಾದ ಮೇಲೆ ಶಿವರಾಜ್ ಕುಮಾರ್ ಮತ್ತು ಓಂ ಪ್ರಕಾಶ್ ಈ ಚಿತ್ರದಲ್ಲಿ ಒಂದಾಗ್ತಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ 102ನೇ ಚಿತ್ರ ಈ ಶಿವ. ಈ ಚಿತ್ರದಲ್ಲಿ ಕುದುರೆ ಜಾಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಶಿವಣ್ಣ. ಅಷ್ಟೇ ಅಲ್ಲ, ಇನ್ನೂ ಹಲವು ಕಾರಣಗಳಿಗೆ ನಾಯಕ ಇಲ್ಲಿ ರೈಡರ್ ಆಗ್ತಾನೆ ಅಂತಾರೆ ಶಿವಣ್ಣ. ಲೈಫ್ ಅನ್ನೋ ರೇಸ್ನಲ್ಲಿ ಎಷ್ಟು ಮಟ್ಟಿಗೆ ಹೀರೋ ಓಡ್ತಾನೆ, ಬೇರೆ ಪಾತ್ರಗಳ ಜೊತೆ ಮಿಂಗಲ್ ಆಗ್ತಾನೆ, ಬೇರೆ ಪಾತ್ರಗಳು ಎಷ್ಟು ಮಟ್ಟಿಗೆ ಇವನ ಜೊತೆ ಓಡ್ತವೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅಲ್ಟಿಮೇಟ್ ರೈಡರ್. ಕ್ರಿಕೆಟ್ ಬೆಟ್ಟಿಂಗ್, ರೇಸ್ ಕೋರ್ಸ್ ಬೆಟ್ಟಿಂಗ್ ಎಳೆಯನ್ನ ಆಧರಿಸಿ ಈ ಚಿತ್ರಕ್ಕೆ ಕಥೆ ಎಣೆದಿದ್ದಾರೆ ನಿರ್ದೇಶಕ ಓಂ ಪ್ರಕಾಶ್ ರಾವ್. ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರಸ್ತುತ ವಿಷಯಗಳನ್ನ ಈ ಚಿತ್ರದಲ್ಲಿ ಹೇಳ್ತಿದ್ದಾರಂತೆ. ಇವೆಲ್ಲವುಗಳ ವಿರುದ್ಧ ನಾಯಕ ಹೇಗೆ ಫೈಟ್ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಇವತ್ತಿನ ಬೆಟ್ಟಿಂಗ್ ಕಟ್ಟಿ ಎಷ್ಟೋ ಜನ ಜೀವನದಲ್ಲಿ ಲಾಸ್ ಆಗಿರೋರು ಇದ್ದಾರೆ. ಸೊ ಇದನ್ನೆಲ್ಲ ಹೀರೋ ಬಾಯಲ್ಲಿ ಹೀರೋ ಹೇಳಿದ್ರೆ ಹೀರೋ ಒಂದು ಕ್ಯಾರೆಕ್ಟರ್ ಇದೆಲ್ಲ ಅನುಭವಿಸಿರ್ತಾನೆ ಇದನ್ನೆಲ್ಲ. ಸೊ ನನಗಾದ ಒಂದು ಪ್ರಾಬ್ಲಮ್ಮು, ನನಗೆ ಸಿಗದೇ ಇರೋ ಒಂದು ಐಡೆಂಟಿಟಿ ನಾನೇ ಹುಡುಕೊಂಡೆ. ನಾವು ಐಡೆಂಟಿಟಿ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ಅವನ ಭಾವನೆ. ಕ್ರಿಶ್ಚಿಯನ್ ಹುಡುಗಿಯ ರೋಲ್ನಲ್ಲಿ ಕಾಣಿಸಿಕೊಳ್ತಿರೋ ರಾಗಿಣಿ ಫಸ್ಟ್ ಟೈಮ್ ಹ್ಯಾಟ್ರಿಕ್ ಹೀರೋಗೆ ನಾಯಕಿಯಾಗಿದ್ದಾರೆ. ಒಟ್ಟಾರೆ ಶಿವರಾಜ್ ಕುಮಾರ್ ಕೆರಿಯರ್ನಲ್ಲಿ ಈ ಶಿವ ಮತ್ತೊಂದು ವಿಭಿನ್ನ ಚಿತ್ರವಾಗೋದ್ರಲ್ಲಿ ನೋ ಡೌಟ್. ಅದರಲ್ಲೂ ಸಿಂಹದ ಮರಿ, AK-47 ನಂತರ ಸೂಪರ್ ಹಿಟ್ ಆಕ್ಷನ್ ಚಿತ್ರಗಳನ್ನು ಕೊಟ್ಟ ಶಿವಣ್ಣ ಮತ್ತು ಓಂ ಪ್ರಕಾಶ್ ಜೋಡಿಯ ಈ ಶಿವ ಈಗಾಗಲೇ ಕುತೂಹಲ ಮೂಡಿಸಿದ್ದಾನೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಲಸಕ್ಕೆ ಹೋದವಳು ಹೆಣವಾಗಿ ಬಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಪ್ರೇಮಿ, ಪ್ರಿಯಕರ ನಾಪತ್ತೆ, ಸಾವಿಗೆ ಕಾರಣ ಇನ್ನೂ ನಿಗೂಢ. ಬನಶಂಕರಿ ವಾರ್ಡ್ ಬೈ ಎಲೆಕ್ಷನ್ಗೆ ಅಖಾಡ ರೆಡಿ. ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಿಂದ ನಾಮಿನೇಷನ್. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಸಸ್ಪೆನ್ಸ್. ನಿಮ್ಮ ಸೇಫ್ಟಿಗೆ ಬಂದಿದೆ redbus.in. ಟಿಕೆಟ್ ಬುಕ್ಕಿಂಗ್ ಜೊತೆ ಸಿಗುತ್ತೆ ಬಸ್ನ ಫುಲ್ ಡೀಟೇಲ್ಸ್. ಪ್ರಯಾಣ ಬೇಡವಾದ್ರೆ ಪೂರ್ತಿ ಹಣ ವಾಪಸ್.
ಶಿವಣ್ಣನ ಹೊಸ ಚಿತ್ರ ಶಿವ ಡಿಫರೆಂಟ್ ಗೆಟಪ್ ಅಲ್ಲಿ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ನೋಡೋಕೆ ಮುಗಿಬಿದ್ದ ಜನತೆ.